ಹೆಂಡತಿ ಮೇಲೆ, ಮಗಳ ಮೇಲೆ, ಪುತ್ರ ಸಮೀರ್ ಮೇಲೆ ಮತ್ತು ತಬ್ಸುಮ್ ಹೆಂಡತಿ ಮೇಲೆ ಇದೇ ರೀತಿ ಇರಬೇಕು, ನೀವು ಹೀಗೆ ಕೊಡಬೇಕು, ಹಿಂಗೆ ಹೇಳಬೇಕು ಅನ್ನುವಂಥದ್ದು, ಒಂದು ಸಾಮಾಜಿಕ ಕಟ್ಟಳೆಯನ್ನು ಹಾಕುವಂಥದ್ದು, ವೈಯಕ್ತಿಕವಾಗಿ ನಾನು ಶ್ರೇಷ್ಠನು ಅಂತ ಮಾತುಗಳನ್ನು ಮಾತಾಡೋದು, ಇವೆಲ್ಲನೂ ಕಾರಣ ಅಂತೇಳಿ ಈ ರಿಪೋರ್ಟ್ಸ್ ಬರ್ತಾಯಿದ್ದಾವೆ. ಇವನ್ನೆಲ್ಲ ಗಮನಿಸಿದಾಗ ನಿಜವಾಗಿಯೂ ಒಳ್ಳೆಯ ವಿಚಾರಗಳನ್ನು ಇಲ್ಲಂತಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿ DG ಓಂ ಪ್ರಕಾಶ್ ಅವರು ಸರ್ಕಾರದಿಂದ ಮಾನ್ಯತೆ ಪಡೆದವರು, ಅವ್ರದ್ದು ಈ ರೀತಿಯಾಗಿ ಪಾಪ ದುರಂತ ಆಗ್ತದೆ. ಇದಕ್ಕೆ ಅವರು ಕರೆಯುವಂಥ ರಾಕ್ಷಸ ಅನ್ನೋಷ್ಟು ಮಟ್ಟಿಗೆ ಅವ್ರ ಮನೆಯಲ್ಲಿದ್ದರೆ ಅನ್ನೋದು ಅದು ಚರ್ಚಾ ವಿಷಯ, ಅದು ಬೇರೆ ವಿಷಯ. ಆದರೆ ದುರಂತ ಬಂದು ನಡೆದಾವೆ ಎರಡೂ ಕಡೆಯೂ ಇದೇ ರೀತಿಯಾದಂಥ ಒಂದು ಅತಿ ಶಿಸ್ತು, ಒಂದು ಅತಿಯಾದಂಥ ಒಂದು ಹೊಂದಾಣಿಕೆಲ್ಲಂಥ, ಗಂಡ ಹೆಣ್ಣಕ್ಕೆ ಹೊಂದಾಣಿಕೆಲ್ಲಂಥ, ಮಕ್ಕಳ ನಡಕ್ಕೆ ಹೊಂದಾಣಿಕೆಲ್ಲಂಥ ಇಂಥ ಘಟನೆಗಳು ಅಲ್ಲಲ್ಲೇ ಕಾಣಿಸ್ಕೊಳ್ತಾ ಇದ್ದಾವೆ. ಇವತ್ತು ನಾವು ಅನ್ಬೋದಿಲ್ಲ ಬಡತನಕ್ಕೆ ಹಿಂಗೆ ಆಗ್ತದೆ ರೀ, ಮತ್ತೊಂದಕ್ಕೆ ಆಗ್ತದೆ, ಮುಗಿದೋದಕ್ಕೆ ಆಗ್ತದೆ ಅಂತೇಳಿ. ಇಲ್ಲಿ ಯಾವ ಬಡತನ ಇಲ್ವಲ್ಲ. DG ಓಂ ಪ್ರಕಾಶ್ ಅವರು ತಮ್ಮ ಮಕ್ಕಳಿಗೆ ತಮಗೊಂದು ಕೆಳಗಿನ ಹಾಲು, ನಡುವಿನ ಹಾಲು ತಮ್ಮ ಮಗ ಮತ್ತು ಸೊಸೆಗೆ, ಮೇಲಿನ ಹಾಲು ಮಗಳಿಗೆ, ಎಲ್ಲ ಶಿಸ್ತಿದ್ದಂಥದ್ದು, ಎಲ್ಲ ಆಯುಷ್ಯ ಆರಾಮಿ ಜೀವನ. ಹೀಗೆಲ್ಲ ಇದ್ದಾಗ ನೋವು ಯಾಕೆ ನಡೀತದೆ, ಯಾಕೆ ಆಯಿತು ಅಂತೇಳಿ ಒಂದು ಕಡೆ ನೀವು ನೋಡ್ತಾ ಇದ್ರಿ ಏನಪ್ಪ ಭೂಗತ ಲೋಕದ ಜನ ರಿಕಿ ನಿಮ್ಗೆ ಗೊತ್ತದ, ಇನ್ನೊಬ್ಬರಾದಂಥ ರಿಕಿ ರಾಯತ್ ಅಂತ ನಮ್ಮ ಮುತ್ತಪ್ಪರ ಇವ್ರ ಘಟನೆಗಳು ಭೂಲೋಕದ ಮತ್ತು ಈ ಭೂಲೋಕದ ಭೂಗರ್ಭ ಅಂತ ಕರಿತೀವಿ ಅಥವಾ ಈ ರೌಡಿಯಿಸಮ್ ನಾವು ಕರಿತಾ ಇದ್ದೀವಿ, ಅದು ಆರಂಭ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಇವೆಲ್ಲವೂ ಗಮನಿಸಿದಾಗ ನಾವು ಇದಕ್ಕೆಲ್ಲ ಯಾಕೆ ಈ ಕಡೆ ಹೋಗ್ತಾ ಇದ್ವಿ ನಾವೆಲ್ಲ ಭಾಳಷ್ಟು ಜನ. ಪ್ರತಿಯೊಂದು ಮನೆಯಲ್ಲೂ ಒಂದು ರೀತಿ ಅಶಾಂತಿ, ಅಸಮಾಧಾನ, ನೆಮ್ಮದಿ ಇಲ್ಲದನ್ನು ನಾವು ಕಾಣ್ತಾ ಇದ್ದೀವಿ. ಕೆಲವೊಂದು ಕಡೆ ಭಾಳಷ್ಟು ಕಡೆ ಆರ್ಥಿಕ ಅಭದ್ರತೆ, ಬದುಕು ಹಿಡಿದು ಕಷ್ಟ ಆಗ್ಯದಪ್ಪ ನಮ್ಮದು, ಹೇಗೆ ಬದುಕಬೇಕು ಅನ್ನುವಂಥದ್ದು. ಈ ಬದುಕಿಗೆ ಅನೇಕ ಜನ ತಮ್ಮಲ್ಲಿ ಮಾನಸಿಕ ಕಾರ್ಯಗಳು, ಜಗಳ, ಬೈದಾಟ ನಡೀತಾ ಇರ್ತಾವೆ ಪ್ರತಿಯೊಂದು ಮನೆಯಲ್ಲೂ. ಇನ್ನೊಂದು ಕಡೆ ಸುಖ ಹೆಚ್ಚಾಗಿ ಇವು ಮತ್ತೊಂದು ಆರ್ಥಿಕ ಭದ್ರ